ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಕಾರ್ತಿಕ ಮಾಸದ ಪುರಾಣವನ್ನು ನೋಡುತ್ತಾ ಬರುತ್ತಿದ್ದೇವೆ. ಕಥೆಗಳ ಮುಖಾಂತರ ನಾವು ಆ ಒಂದು ಕಾರ್ತಿಕ ಮಾಸದ ಮಹತ್ವವನ್ನು ತಿಳಿಯುತ್ತಾ ಬರುತ್ತಿದ್ದೇವೆ. ಇಂದಿನ ಭಾಗದಲ್ಲಿ ಕನ್ಯಾದಾನ ಫಲವನ್ನು ನೋಡಿದೆವು. ಇವತ್ತಿನ ದಿನ ಅಂದರೆ 14ನೇ ಅಧ್ಯಾಯದಲ್ಲಿ ಸಾಲಗ್ರಾಮ ದಾನ ವೃಷಭೋತ್ಸರ್ಜನೆಯ ಮಹಿಮೆಯನ್ನು ನೋಡೋಣ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಾಂಬ ಶಿವ ಇಂದು ಕಲಾಧರ ಇಂದ್ರಾದಿ ಪ್ರಿಯ ಸುಂದರ ರೂಪ ಸುರೇಶ ಶಿವ ಹರ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಾಂಬ ಶಿವ. ವಸಿಷ್ಠ ಮಹರ್ಷಿಯು, ಎಲೈ ಜನಕ ಮಹಾರಾಜನೇ, ಕಾರ್ತಿಕ ಮಾಸ ಪೂರ್ಣಿಮಾ ದಿನ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ಶೀಘ್ರದಲ್ಲಿ ನಶಿಸುವುವು. ಒಂದು ಆಕಳ ಕರುವನ್ನು ಮುದ್ದೆಯೊತ್ತಿ ಬಿಟ್ಟವರಿಗೆ 1 ಕೋಟಿ ಗಯಾ ಶ್ರಾದ್ದವನ್ನು ಆಚರಿಸಿದ್ದಷ್ಟು ಫಲ ಉಂಟಾಗುವುದು. ಪುಣ್ಯಾತ್ಮರು ಮಾತ್ರವೇ ಕಾರ್ತಿಕ ಮಾಸದಲ್ಲಿ ವೃಷಭೋತ್ಸರ್ಜನೆಯನ್ನು ಮಾಡಲು ಅವಕಾಶವನ್ನು ಹೊಂದುವರು. ಪ್ರತಿಯೊಬ್ಬ ಮಾನವನು ಪಿತೃದೇವತೆಗಳು ತಮ್ಮ ವಂಶದಲ್ಲಿ ಯಾವನಾದರೂ ಕಾರ್ತಿಕ ಮಾಸದಲ್ಲಿ ಆಕಳ ಕರುವನ್ನು ಮುದ್ರೆಯೊತ್ತಿ ಬಿಡುವನೇ ಎಂದು ನಿರೀಕ್ಷಿಸುತ್ತಿರುವರು. ಯಾವ ಮನುಷ್ಯನಾದರೂ ಧನಲೋಭದಿಂದ ಕಾರ್ತಿಕ ಮಾಸದಲ್ಲಿ ವೃಷಭೋತ್ಸವವನ್ನು ಮಾಡುವುದಿಲ್ಲವೋ ಅಂಥ ಮಾನವನು ಯಮಲೋಕದಲ್ಲಿ ಅಂಧಧಾಮಿಶ್ರ ಎಂಬ ನರಕವನ್ನು ಸೇರಿ ಬಾಧೆ ಪಡುವನು. ಜ್ಞಾನವಂತರಾದ ಮಹನೀಯರು ವೃಷಭೋತ್ಸರ್ಜನ ಫಲವು ಪಿತೃದೇವತೆಗಳಿಗೆ ಗಯೆಯಲ್ಲಿ ಪಿಂಡವನ್ನು ಅರ್ಪಿಸಿದ್ದ ಫಲಕ್ಕಿಂತಲೂ, ತೀರ್ಥಯಾತ್ರೆಗಳನ್ನು ಮಾಡಿ ಫಲಕ್ಕಿಂತಲೂ, ಪ್ರತಿ ವರ್ಷ ಮೃತ ದಿನದಂದು ಪಿಂಡ ಪ್ರದಾನ ಮಾಡಿದ ಫಲಕ್ಕಿಂತಲೂ, ಮಹಾಲಯದ ದಿನ ಶ್ರಾದ್ದವನ್ನು ಆಚರಿಸಿದ್ದ ಫಲಕ್ಕಿಂತಲೂ ಅಧಿಕ ಫಲಪ್ರದವೆಂದು ನುಡಿದಿರುವರು. ಇಷ್ಟೇ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಆಕಳ ಕರುವನ್ನು ಮುದ್ರೆ ಒತ್ತಿ ಬಿಟ್ಟವನು ಋಣತ್ರಯಗಳಿಂದ ಮುಕ್ತನಾಗುವನು. ಯಾವ ಮನುಷ್ಯನೇ ಆಗಲಿ ಕಾರ್ತಿಕ ಶುದ್ಧ ಪೌರ್ಣಮಿಯ ದಿನ ನೆಲ್ಲಿಕಾಯಿಗಳನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಿದರೆ ಅಂಥವನು ಮರಣದ ನಂತರ ಸಾರ್ವಭೌಮನಾಗುವನು. ಹರಿಹರಾದಿಗಳ ಸಾನ್ನಿಧ್ಯದಲ್ಲಿ ಆ ದಿನ ದೀಪವನ್ನಿಟ್ಟವರು ಸರ್ವವಿಧ ಪಾಪಗಳಿಂದ ಮುಕ್ತರಾಗುವರು. ಯಾರಾದರೂ ಆ ದಿನ ಶಿವನಾಥಂ ಎಂಬ ಸಾಲಗ್ರಾಮವನ್ನು ದಾನ ಮಾಡುವರೋ ಅಂಥವರು ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯವನ್ನು ಪಡೆದು ಮುಂದಿನ ಜನ್ಮದಲ್ಲಿ ಚಕ್ರವರ್ತಿಯಾಗುವರು. ಇದರಲ್ಲಿ ಫಲವು ಇಷ್ಟೇ ಎಂದು ಹೇಳಲು ಅಸಾಧ್ಯ. ಕಾರ್ತಿಕ ಮಾಸದಲ್ಲಿ ಬಿಡಬೇಕಾದ ಕೆಲಸಗಳು. ಈ ಮಾಸದಲ್ಲಿ ಎಳ್ಳು ದಾನವನ್ನು ಹಿಡಿಯಬಾರದು. ಪಿತೃಶೇಷವನ್ನು ತಿನ್ನುವುದಾಗಲಿ, ಪರಾನ್ನ ಭಕ್ಷಣೆಯಾಗಲಿ, ಶ್ರಾದ್ದವನ್ನಾಗಲಿ ತಿನ್ನುವುದಾಗಲಿ, ನಿಷಿದ್ಧವಾದ ತರಕಾರಿಗಳನ್ನು ತಿನ್ನುವುದಾಗಲಿ ವರ್ಜಿಸಬೇಕು. ಶಿವಾರ್ಚಕನು ನೀಡಿದ ಅನ್ನವಾಗಲಿ, ವೇಶ್ಯೆಯ ಕೈಯನ್ನವಾಗಲಿ, ಶೂದ್ರನ ಮನೆಯ ಅನ್ನವಾಗಲಿ, ಸ್ನಾನ ಸಂಧ್ಯಾವಂದನೆ ಬಿಟ್ಟ ಮನೆಯನ್ನವಾಗಲಿ, ಭಾನುವಾರಗಳಲ್ಲಿಯೂ ಸೂರ್ಯಚಂದ್ರರನ್ನು ಗ್ರಹಣ ಹಿಡಿದ ದಿನಗಳಲ್ಲಿಯೂ ಕಾರ್ತಿಕ ಮಾಸದಲ್ಲಿ ಎಲ್ಲ ದಿನಗಳಲ್ಲಿಯೂ ರಾತ್ರಿ ಭೋಜನವನ್ನು ವಿಸರ್ಜಿಸಬೇಕು. ಕಾರ್ತಿಕ ಮಾಸದಲ್ಲಿ 2 ಏಕಾದಶಿ ದಿನಗಳಲ್ಲಿ ಉಪವಾಸವನ್ನು ಆಚರಿಸುವುದು ಒಳ್ಳೆಯದು. ಹಾಗೆ ಮಾಡಲು ಸಾಧ್ಯವಿಲ್ಲದ ಮಾನವನು ಆ ಮಾಸದ ಶುದ್ಧ ಏಕಾದಶಿ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು. ಏಕಾದಶಿ ವ್ರತವನ್ನು ಆಚರಿಸುವವರು ದಶಮಿ ದಿನ ರಾತ್ರಿ ಕೂಡ ಭೋಜನ ಮಾಡಬಾರದು. ಶಕ್ಯ ಅವಕಾಶವಿದ್ದೂ ಕೂಡ ಈ ರೀತಿ ಆಚರಿಸದವರು ಹೊಂದುವ ಪಾಪವು ಇಂಥದ್ದೇ ಎಂದು ಹೇಳಲು ಅಸಾಧ್ಯ. ಕಾರ್ತಿಕ ಮಾಸದಲ್ಲಿ ತೈಲಾಭ್ಯಂಗನವನ್ನು ಮಾಡಬಾರದು. ನದಿ ಸ್ನಾನ ಮಾಡಲು ಅವಕಾಶವಿದ್ದೂ ಕೂಡ ಮನೆಯಲ್ಲೇ ಸ್ನಾನ ಮಾಡುವುದು, ಕಂಚಿನ ಪಾತ್ರೆಯಲ್ಲಿ ಊಟ ಮಾಡುವುದು. ಇನ್ನು ಬ್ರಹ್ಮದೇವನು ನನಗೆ ಹೇಳಿರುವ ಕೆಲವು ವಿಷಯಗಳನ್ನು ಹೇಳುವೆನು ಕೇಳು. ಆರೋಗ್ಯದಿಂದಿರುವವರು ಬಿಸಿ ನೀರಿನ ಸ್ನಾನವನ್ನು ಮಾಡಬಾರದು. ಹಾಗೇನಾದರೂ ಮಾಡಿದರೆ ಕೆಂಡದಿಂದ ಸ್ನಾನ ಮಾಡಿದಂತೆ. ಅನಾರೋಗ್ಯವಂತರು, ಬಾಲಕರು, ವೃದ್ಧರು ಮಾತ್ರ ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡಬಹುದು. ಶಕ್ತಿ ಇದ್ದವರು ಹೀಗೆ ಮಾಡಿದರೆ ಪಾಪವಂತರಾಗುವರು. ಈ ಮಾಸದಲ್ಲಿ ಜೀವನದಿ ಸ್ನಾನ ಮಾಡಲು ಅವಕಾಶವಿಲ್ಲದವರು ಬಾವಿ, ಕೆರೆ, ಕಟ್ಟೆಗಳಲ್ಲಿ ಸ್ನಾನ ಮಾಡಿದರೆ ಜೀವನದಿಗಳಲ್ಲಿ ಸ್ನಾನ ಮಾಡುವಷ್ಟೇ ಫಲ ಸಿಗುತ್ತದೆ. ಈ ವಿಧವಾಗಿ ಸ್ನಾನವನ್ನು ಆಚರಿಸಿದ ತರುವಾಯ ಪುರಾಣವನ್ನು ಓದಿ ಆಗಲಿ ಕೇಳಿ ಆಗಲಿ ಮನೆಗೆ ತೆರಳಬೇಕು. ಕಾರ್ತಿಕ ಮಾಸವನ್ನು ಆಚರಿಸುವವರು ಬೆಳಗ್ಗೆಲ್ಲ ಪುರಾಣ ಪಠಣ ಶ್ರವಣಾದಿಗಳಿಂದಲೂ
ಹರಿಕಥೆ ಮೊದಲಾದ ಸತ್ಕಾರ್ಯಗಳಿಂದಲೂ ಕಾಲವನ್ನು ಕಳೆಯಬೇಕು. ಸಾಯಂಕಾಲದಲ್ಲಿ ಶಿವಕೇಶವರಾದಿ ದೇವಾಲಯಗಳಿಗೆ ಹೋಗಿ ಸರ್ವೇಶ್ವರನ ದರ್ಶನವನ್ನು ಮಾಡಬೇಕು. ಸಂಧ್ಯಾ ವಂದನೆಯನ್ನು ಆಚರಿಸುವವರು ಪೂರ್ತಿಯಾಗಿ ಅನುಷ್ಠಾನ ಮಾಡಿಕೊಂಡು ಪೂಜಾ ಮಂದಿರದಲ್ಲಿ ಶಂಕರನನ್ನು ಷೋಡಶೋಪಚಾರ ನಾಮಾದಿಗಳಿಂದ ಪೂಜಿಸಬೇಕು. ಸ್ನಾನ ಮಾಡಿಸುವ ಕಾಲದಲ್ಲಿ ಪಂಚಾಮೃತವಾಗಲಿ ನಾರಿಕೇಳ ಫಲೋದಕವನ್ನು ಆಗಲಿ ಉಪಯೋಗಿಸುವುದು ಶ್ರೇಷ್ಠವಾದದ್ದು. ಪೂಜಾ ನಂತರ ಸಹಸ್ರನಾಮಾವಳಿಯನ್ನು ಅರ್ಚನೆಯನ್ನು ಕೂಡ ಮಾಡಬಹುದು. ಹೀಗೆ ತಿಂಗಳು ಪೂರ್ತಿ ಪೂಜೆಯನ್ನು ಸಲ್ಲಿಸಿದ ನಂತರ ಮನಃ ಪೂಜೆಯನ್ನು ಸಲ್ಲಿಸಬೇಕು. ಶಿವ ಸಾನ್ನಿಧ್ಯದಲ್ಲಿ ಶಕ್ತ್ಯಾನುಸಾರ ದೀಪಮಾಲೆಗಳನ್ನು ಹಚ್ಚಿದವರು ಧನ್ಯರು. ಶಿವಪೂಜಾನಂತರ ಶಕ್ತ್ಯಾನುಸಾರ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿಸಿ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು. ಹೀಗೆ ಮಾಡಿದರೆ ಅಂಥವರಿಗೆ ಅಶ್ವಮೇಧ ಯಾಗವನ್ನು ನಡೆಸಿದ್ದ ಫಲವು 1000 ಯಜ್ಞಗಳನ್ನು ನಡೆಸಿದ್ದ ಫಲವು ದೊರಕುವುದು. ನಾರದಾದಿ ಮಹರ್ಷಿಗಳು ಕಾರ್ತಿಕ ನಕ್ತವನ್ನು ಆಚರಿಸಿದವರು ಪಾಪ ಫಲಗಳನ್ನು ನಶಿಸುವುದೆಂದು ಹೇಳಿದರು. ನಕ್ತವೆಂದರೆ ಕಾರ್ತಿಕ ಮಾಸವೆಲ್ಲ ರಾತ್ರಿಯವರೆಗೂ ಉಪವಾಸವಿದ್ದು ನಕ್ಷತ್ರ ದರ್ಶನ ನಂತರ ದೀಪವನ್ನು ಹಚ್ಚಿ ಭೋಜನವನ್ನು ಮಾಡುವುದು. ಅದನ್ನೇ ನಕ್ತವನ್ನು ಆಚರಿಸಿದವರು ಎನ್ನುತ್ತಾರೆ. ಕಾರ್ತಿಕ ನಕ್ತವನ್ನು ಸಕಲ ಪಾಪಗಳನ್ನು ಹರಿಸಿ ಅಧಿಕ ಫಲವನ್ನು ಕೊಡುವುದು. ಕಾರ್ತಿಕ ಮಾಸದಲ್ಲಿ ಪಿತೃದೇವತೆಗಳನ್ನು ಉದ್ದೇಶಿಸಿ ಶುದ್ಧ ಚತುರ್ದಶಿ ದಿನ ಯಾರಾದರೂ ಒಬ್ಬ ಸದ್ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಿದವರು ತನ್ನ ಪಿತೃದೇವತೆಗಳನ್ನು ಭುಜಿಸಿದಂಗೆ. ಈ ದಿನ ಪಿತೃಗಳಿಗೆ ತಿಲತರ್ಪಣವನ್ನು ನದಿ ಜಲದಲ್ಲಿ ಅರ್ಪಿಸಿದರೆ ಪಿತೃದೇವತೆಗಳು ತುಂಬ ಸಂತೋಷ ಪಡುತ್ತಾರೆ. ಈ ದಿನ ಫಲದಾನ ಮಾಡಿದವರಿಗೆ ಸಂತಾನ ನಷ್ಟವಾಗುವುದಿಲ್ಲ. ಅಲ್ಲದೆ ಶಿವಪೂಜೆಯನ್ನು ಮಾಡಿಸಿ ತಿಲದಾನ ಮಾಡಿದವರು ಕೈಲಾಸವನ್ನು ಸೇರುವರು. ಈ ವ್ರತವನ್ನು ಅವಲಂಬಿಸಿದವರು ವ್ರತ ಫಲವನ್ನು ತಿಳಿಸುವ ಈ ಕಾರ್ತಿಕ ಮಹಾತ್ಮೆಯನ್ನು ಓದಿದರೂ ಕೇಳಿದರೂ ಪಾಪ ಪರಿಹಾರವಾಗುವ ಪುಣ್ಯಾತ್ಮರಾಗುವರು. ಇದಕ್ಕೆ ಮೀರಿದ ಪ್ರಾಯಶ್ಚಿತ್ತವು ಯಾವುದೂ ಇಲ್ಲ. ಶಕ್ತಿ ಇದ್ದು ಈ ವ್ರತವನ್ನು ಆಚರಿಸದೇ ಹೋದರೆ 100 ಜನ್ಮಗಳ ನಾನಾ ಯೋಗಿಗಳಲ್ಲಿ ಜನಿಸಿ ನಂತರ 2 ಜನ್ಮಗಳು ನರಿಯಾಗಿ ಜನಿಸಿ ಇದಾದ ಮೇಲೆ 3 ಜನ್ಮಗಳು ಹಂದಿಯಾಗಿ ಜನ್ಮಿಸಿ 4 ಜನ್ಮಗಳು ನಾಯಿಯಾಗಿ ಜನ್ಮಿಸಿ 500 ವರ್ಷಗಳು ಮಾಜಾಲವಾಗಿ ಜನ್ಮಿಸಿ 6 ಜನ್ಮಗಳು ಇಲಿಯಾಗಿ ಜನ್ಮಿಸಿ ಈ ವ್ರತವನ್ನು ವಿದ್ಯುಕ್ತನಾಗಿ ಆಚರಿಸಿದವರಿಗೆ ಹಿಂದಿನ 17 ಜನ್ಮಗಳ ಪೂರ್ವ ಸ್ಮೃತಿಯುಂಟಾಗುವುದು. ಅಂಥ ಜ್ಞಾನವು ಬಂದ ನಂತರ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಹರಿಹರರ ಆಲಯಗಳಲ್ಲಿ ಯಾರ ಸನ್ನಿಧಿಯಲ್ಲಾದರೂ ದೀಪಮಾಲಿಕೆಗಳನ್ನು ಇಟ್ಟವರಿಗೆ ಮೋಕ್ಷವು ಸಿಗುವುದು. ಈ ವಿಧವಾಗಿ ಕಾರ್ತಿಕ ವ್ರತ ವಿಧಾನ ಫಲವನ್ನು ಉಪದೇಶಿಸಿದ್ದ ವಸಿಷ್ಠ ಮಹಾಮುನಿಗೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಸಲ್ಲಿಸಿ ಕಾರ್ತಿಕ ಶುದ್ಧ ತ್ರಯೋದಶಿ ಚತುರ್ದಶಿ ಪೌರ್ಣಿಮಾ ದಿನಗಳಲ್ಲಿ ಸರಸ್ವತಿ ನದಿಯಲ್ಲಿ ಸ್ನಾನವನ್ನು ಆಚರಿಸಿದರೆ ಆ ಪುಣ್ಯದಿಂದ ಜ್ಞಾನಸಿದ್ಧಿಯುಂಟಾಗಿ ವಿಷ್ಣು ಸಾನ್ನಿಧ್ಯ ಹೊಂದಬಹುದು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ತಿರುಪತಿ ವಾಸ ಗೋವಿಂದ, ತಿರುಮಲೇಶ ಗೋವಿಂದ, ಪಾಂಡುರಂಗ ಗೋವಿಂದ, ಪಂಢರಿನಾಥ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಹೀಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಸಾಲಗ್ರಾಮ ದಾನ ವೃಷಭೋತ್ಸರ್ಜನೆ ಮಹಿಮೆ ಎಂಬ 14ನೇ ಅಧ್ಯಾಯವು ಮುಗಿಯಿತು. ಮುಂದಿನ ಅಧ್ಯಾಯದಲ್ಲಿ ಇಲಿಯು ಮಾನವ ರೂಪ ಹೇಗೆ ಧರಿಸಿತ್ತು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.